ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನಾವು ಯಾವ ರೀತಿಯಲ್ಲಿ ಹಣ ಮಾಡ್ಬೋದು, ಹಣ ಮಾಡೋದಕ್ಕೆ ಎರಡೇ ದಾರಿ ಇರೋದು. ಒಂದು ಕಾನೂನುಬದ್ಧವಾಗಿ ಹಣ ಮಾಡೋದು, ಇನ್ನೊಂದು ಇಲ್ಲೀಗಲ್ ಆಗಿ ಹಣ ಮಾಡೋದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಎರಡು ವಿಷಯಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇಲ್ಲ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು, ನೀವು ನಿಮ್ಮ ಜೀವನದಲ್ಲಿ ಸ್ಥಿತಿವಂತರಾಗಿರಬೇಕು, ಹಣವಂತರಾಗಿರಬೇಕು. ಯಾಕಂದರೆ ಒಬ್ಬೊಬ್ಬರಿಗೆ ಒಂದು ರೀತಿಯಲ್ಲಿ ಹಣ ಬೇಕಾಗುತ್ತೆ. ಕೆಲವ್ರಿಗೆ 1 ಲಕ್ಷ ಬಂದರೆ ಹಣ ದೊಡ್ಡದಾಗಿರುತ್ತೆ, ಕೆಲವ್ರಿಗೆ 10,000 ಬಂದರೂ ಕೂಡ ಅವ್ರಿಗೆ ಆ ಹಣ ದೊಡ್ಡದೇ ಅನಿಸುತ್ತೆ. ಕೆಲವರಿಗೆ ಕೋಟಿ ಹಣ ಬಂದರೂ ಅವ್ರಿಗೆ ಹಣ ಕಡಿಮೆ ಅನಿಸುತ್ತೆ. ಆದ್ದರಿಂದ ಅವರವರ ಮನಸ್ಥಿತಿಗೆ ತಕ್ಕಂತೆ, ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಒಂದು ರೀತಿಯಲ್ಲಿ ಹಣ ಮಾಡ್ಬೋದು. ನಮ್ಮ ಸ್ಥಿತಿಗೆ ತಕ್ಕಂತೆ, ನಮ್ಮ ಮನಸ್ಥಿತಿಗೆ ತಕ್ಕಂತೆ ನಾವು ಎಷ್ಟೇ ಹಣ ಮಾಡಿದ್ರೂ ಹಣ ಮಾಡಿಬಿಟ್ರೆ ಸಾಲದು. ಯಾಕಂದರೆ ನಮ್ಮಲ್ಲಿ ಕೆಲವು ಹ್ಯಾಬಿಟ್ಸ್ ಇರಬೇಕು. ನಾವು ಕೆಲವು ಹ್ಯಾಬಿಟ್ಸ್ ಇಟ್ಕೊಂಡಿದ್ದಾಗ ಮಾತ್ರ ನಾವು ಎಷ್ಟೇ ಹಣ ದುಡ್ದಿದ್ರೂ ಅದನ್ನು ನಾವು ಜೋಪಾನವಾಗಿ ಕಾಪಾಡೋದಕ್ಕೆ ಸಾಧ್ಯ. ನಮ್ಮ ಹ್ಯಾಬಿಟ್ಸು ಒಳ್ಳೆಯದಲ್ಲ ಅಂದಾಗ ನಾವು ಎಷ್ಟೇ ಹಣ ಸಂಪಾದಿಸ್ಬೋದು. ಹಣನ ಬೆಳೆಸೋ ಹ್ಯಾಬಿಟ್ಸು ನಮ್ಮಲ್ಲಿಲ್ಲ ಅಂದರೆ ನಾವು ಖಂಡಿತವಾಗಿ ಬಡವರಾಗೋದಂತೂ ಗ್ಯಾರಂಟಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಸುಮಾರು 9 ರೀತಿಯ ಹ್ಯಾಬಿಟ್ಸು ನಿಮ್ಮಲ್ಲಿ ಇರಬೇಕು. ಇನ್ ಕೇಸ್ ಏನಾದರೂ ಈ ಹ್ಯಾಬಿಟ್ಸ್ ಇಲ್ಲ ಅಂದ್ರೂ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ಯಾವುದೇ ಹ್ಯಾಬಿಟ್ನ ಒಂದು 20 ದಿನ, ಒಂದು 30 ದಿನ ನೀವು ನಿಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ರೆಗ್ಯುಲರ್ ಆಗಿ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಆ ಹ್ಯಾಬಿಟು ನಿಮ್ಮದಾಗ್ಬಿಡುತ್ತೆ. ಮೊದಲನೇ ಹ್ಯಾಬಿಟು ನಿಮ್ಮಲ್ಲಿ ಏನಿರಬೇಕು ಅಂದರೆ, ಯಾಕಂದರೆ ನಾವು ಹಣ ಮಾಡಿದ್ದೀವಿ. ಈಗ ಹಣ ಮಾಡಿರೋದನ್ನು ನಾವು ಹಣನ ಗ್ರೋ ಮಾಡಬೇಕು ಅಂದರೆ ಜಸ್ಟ್ ಹಣನ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಇಟ್ಟುಕೊಂಡಿದ್ರೆ ಹಣ ಖಂಡಿತವಾಗಿ ಗ್ರೋ ಆಗೋದಿಲ್ಲ. ನಾವು ಹಣನ ಒಳ್ಳೆ ಪ್ಲೇಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಒಳ್ಳೆ ಪ್ಲೇಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೇನು? ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇನ್ನೂ ರಿಸ್ಕ್ ಜಾಸ್ತಿ ತೊಗೊಳ್ತೀವಿ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇಲ್ಲಾಂದರೆ ನಾವು ರಿಸ್ಕ್ ತೊಗೊಳೋದಿಲ್ಲ ಅಂದರೂ ಅಟ್ಲೀಸ್ಟ್ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇಲ್ಲಾಂದರೆ ಯಾವುದಾದ್ರೂ ಒಂದು ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ನಿಮ್ಮ ರಿಸ್ಕ್ ತೊಗೊಳೋ ಕೇಪಬಿಲಿಟಿ ಮೇಲೆ ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ನಿಮಗೆ ಆ ಸ್ಕೀಮ್ ಬಗ್ಗೆ, ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರೋ ಆ ಸ್ಕೀಮ್ಗಳ ಬಗ್ಗೆ ನಿಮಗೆ ಅದರ ಬಗ್ಗೆ ಸಾಕಷ್ಟು ರೀತಿಯ ಇನ್ಫಾರ್ಮೇಷನ್ ಇರಬೇಕು. ನಿಮ್ಮಲ್ಲಿ ಒಳ್ಳೆ ರೀತಿಯ ರಿಸರ್ಚ್ ಸ್ಕಿಲ್ಸ್ ಇಲ್ಲ, ಅದನ್ನು ತಿಳ್ಕೊಳೋ ಹ್ಯಾಬಿಟ್ಸ್ ಇಲ್ಲ ಅಂದರೆ ಖಂಡಿತವಾಗಿ ನೀವು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದರ ಬಗ್ಗೆ ಗಂಧ ಗಾಳಿ ಇಲ್ಲ ಅಂದ್ರೂ ಕೂಡ ನೀವು ಹಣನ ಹೂಡಿ ಒಂದಲ್ಲ ಒಂದು ದಿನ ನೀವು ಖಂಡಿತವಾಗಿ ಪಾಪರಾಗ್ಬಿಡ್ತೀರ. ಆದ್ದರಿಂದ ನಿಮಗೆ ಈ ಮೊದಲನೇ ಹ್ಯಾಬಿಟು ಏನಂದರೆ, ನೀವು ಕರೆಕ್ಟಾಗಿ ಪ್ರತಿಯೊಂದು ವಿಷಯನೂ ಅರ್ಥ ಮಾಡ್ಕೊಳಂಗಿರಬೇಕು. ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು, ನಾಲೆಜ್ ಇರಬೇಕು. ಈ ಎಲ್ಲ ರೀತಿಯ ಸ್ಕಿಲ್ಸು ನಿಮ್ಮಲ್ಲಿದ್ದರೆ ಆಗ ಮಾತ್ರ ನಿಮ್ಮ ಹಣನ ನೀವು ಗ್ಯಾರಂಟಿಯಾಗಿ ಗ್ರೋ ಮಾಡ್ಬೋದು. ಎರಡನೇ ಹ್ಯಾಬಿಟು ನೀವೇನು ಕಲ್ತ್ಕೊಳ್ಬೇಕು ಅಂದರೆ, ಕೆಲಸದಲ್ಲಿ ನಾವು ಅಂದ್ಕೊಳ್ತೀವಿ ನಾವೇ ಎಕ್ಸ್ಪರ್ಟು, ಜೀವನದಲ್ಲಿ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಸಾಕಷ್ಟು ಜ್ಞಾನ ಇದೆ, ನಾನೇ ಸೂಪರ್ ಮ್ಯಾನು, ನನ್ನಲ್ಲಿ ಎಲ್ಲ ಜ್ಞಾನ ಇದೆ ಅಂತ ನಾವು ನಮ್ಮಷ್ಟು ನಾವೇ ಅಂದ್ಕೊಳ್ತಾ ಇರ್ತೀವಿ. ನಮಗಿನ್ನ ಬುದ್ಧಿವಂತಿರ್ತಾರೆ, ನಮಗಿನ್ನ ಸಾಕಷ್ಟು ರೀತಿಯ ತಿಳುವಳಿಕೆ ಹೊಂದಿರೋರು ಇರ್ತಾರೆ. ನಾವು ನಮಗೆ ಕೆಲಸದಲ್ಲಿ ಡೌಟ್ ಬಂದಾಗ, ಕ್ವಶನ್ ಬಂದಾಗ ಖಂಡಿತವಾಗಿ ನಾವು ಇನ್ನೊಬ್ಬರನ್ನ ಕೇಳೋದ್ರಲ್ಲಿ ತಪ್ಪು ಏನೂ ಇಲ್ಲ. ಯಾಕಂದರೆ ಸಾಕಷ್ಟು ಜನ ನಮಗಿನ್ನ ಸಾಕಷ್ಟು ರೀತಿಯಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವರ ಹತ್ರ ವಿಷಯ ತಿಳ್ಕೊಂಡು ಯಾವ ಸ್ಕೀಮು, ಯಾವ ಪಾಲಿಸಿ, ಯಾವ ಇನ್ಶೂರೆನ್ಸು, ಯಾವ ಮ್ಯೂಚುವಲ್ ಫಂಡು, ಯಾವ ಸ್ಟಾಕ್ಸು, ಯಾವ ರಿಯಲ್ ಎಸ್ಟೇಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಎಕ್ಸ್ಪರ್ಟ್ ಅಡ್ವೈಸ್ನ ನಾವು ಪಡ್ಕೊಳೋದು ತುಂಬ ಒಳ್ಳೆಯದು. ಕೆಲಸದಲ್ಲಿ ಸಾಕಷ್ಟು ಹಣ ಉಳಿಯುತ್ತೆ ನಾವು ಎಕ್ಸ್ಪರ್ಟ್ ಅಡ್ವೈಸ್ಗಳನ್ನ ಪಡ್ಕೊಳೋದ್ರಲ್ಲೂ ಕೂಡ. ಆದ್ದರಿಂದ ನೀವು ಈ ಹ್ಯಾಬಿಟ್ನು ಕಲ್ತ್ಕೊಳ್ಬೇಕು. ಕೆಲಸದಲ್ಲಿ ನಮ್ಮ ಹತ್ರ ನಾಲೆಜ್ ಇಲ್ಲ ಅಂದರೆ, ವಿಷಯ ಗೊತ್ತಿಲ್ಲ ಅಂದರೆ ಗೊತ್ತಿರೋರ ಹತ್ರ ತಿಳ್ಕೊಳ್ಳಿ, ಗೊತ್ತಿರೋರ ಹತ್ರ ಆ ಇನ್ಫಾರ್ಮೇಷನ್ನ ಪಡ್ಕೊಳ್ಳಿ. ಆಗ ನಿಮಗೂ ಕೂಡ ಆ ಇನ್ಫಾರ್ಮೇಷನ್ ಬಂದಾಗ ನೀವು ಕೂಡ ಒಳ್ಳೆ ರೀತಿಯಲ್ಲಿ ನಿಮ್ಮ ಹಣನ ಗ್ಯಾರಂಟಿಯಾಗಿ ಮ್ಯಾನೇಜ್ ಮಾಡ್ಬೋದು. ಮೂರನೇ ಹ್ಯಾಬಿಟು ನಿಮ್ಮಲ್ಲಿ ಏನಿರಬೇಕು ಅಂದರೆ, ನಿಮ್ಮಲ್ಲಿ ಯಾವುದೇ ಹಣ ಇರ್ಬೋದು, ನೀವು ಸಂಪಾದಿಸಿರುವ ಹಣನ ಎಲ್ಲ ಒಂದೇ ಕಡೆ ಹಣ ಇಡೋಕ್ಕೋಗ್ಬೇಡಿ, ಒಂದೇ ಬಕೆಟಲ್ಲಿ ಹಣ ಇಡೋಕ್ಕೋಗ್ಬೇಡಿ. ಯಾಕಂದರೆ ಕೆಲಸದಲ್ಲಿ ನಮ್ಮ ಹಣನೆಲ್ಲ ಬಂಗಾರದ ಮೇಲೆ ಹಾಕೋದು, ಇಲ್ಲಾಂದರೆ ನಮ್ಮ ಹಣನೆಲ್ಲನೂ ಯಾವುದೋ ಬ್ಯಾಂಕಲ್ಲಿ ಡಿಪಾಸಿಟ್ ಇಡೋದು. ಇನ್ ಕೇಸ್ ಏನಾದರೂ ನಾಳೆ ಆ ಬ್ಯಾಂಕು ದಿವಾಳಿ ಆದರೆ ನಿಮ್ಮ ಹಣಕ್ಕೆ ಯಾವುದೇ ಗ್ಯಾರಂಟಿ ಕೂಡ ಇರೋದಿಲ್ಲ. ನೀವೇನಾದರೂ ಬ್ಯಾಂಕ್ಗಳಲ್ಲಿ ಲಕ್ಷ ಹಣಗಳಿಟ್ಟರೆ, ಕೆಲಸದಲ್ಲಿ 10 ಲಕ್ಷ ಇಡೋದು, ಕೋಟಿ ಇಡೋದು, ಈ ಥರ ಎಲ್ಲನೂ ನೀವು ಸೇವಿಂಗ್ಸ್ ಬ್ಯಾಂಕ್ಗಳಲ್ಲಿ ಹಣ ಇಟ್ಟಾಗ ಬ್ಯಾಂಕ್ಗಳಲ್ಲೂ ಕೂಡ ನಿಮಗೆ ಗ್ಯಾರಂಟಿ ಇರೋದಿಲ್ಲ. ನಿಮಗೆ ಬ್ಯಾಂಕ್ಗಳಲ್ಲಿ ಜಸ್ಟ್ 5 ಲಕ್ಷದವರೆಗೆ ಮಾತ್ರ ಗ್ಯಾರಂಟಿ ಕೊಡ್ತಾರೆ. ನಮ್ಮ ಹಣನ
ಗೋಲ್ಡಲ್ಲಿರ್ಬೋದು, ಫಿಕ್ಸ್ಡ್ ಡಿಪಾಸಿಟ್ ಇರ್ಬೋದು, ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮಲ್ಲಿರ್ಬೋದು, ಪಾಲಿಸಿಗಳಲ್ಲಿರ್ಬೋದು. ಈ ರೀತಿಯಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ನಿಮ್ಮ ಹಣನ ಡಿಫ್ರೆಂಟ್ ಪ್ಲೇಸ್ಗಳಲ್ಲಿ ಹಣ ತೊಡಗಿಸ್ಕೊಳೋದು ಒಳ್ಳೆಯದು. ಯಾಕಂದರೆ ಇನ್ ಕೇಸ್ ಏನಾದರೂ ಒಂದು ಫೀಲ್ಡು ಕೆಳಗೋದ್ರೂ ಒಂದು ಫೀಲ್ಡಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಹಣ ಒಂದಲ್ಲ ಒಂದು ರೀತಿಯಲ್ಲಿ ಸೇಫ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಒಂದು 10% ಹಣ ಎಲ್ಲೋ ಒಂದು ಕಡೆ ಹಣ ಹಾಕಿರ್ತೀವಿ, ಆ ಹಣ ಹೋದರೂ ಕೂಡ ಇನ್ನು ಮತ್ತೆ 90% ಹಣ ನಿಮ್ಮಲ್ಲಿ ಸೇಫ್ ಆಗಿರುತ್ತೆ. ಆದ್ದರಿಂದ ನೀವು ಯಾವಾಗಲೇ ಹಣನ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಣನ ಎಲ್ಲಾದರೂ ತೊಡಗಿಸ್ಕೊಳ್ಬೇಕು ಅಂದರೆ ನೀವು ಈ 3ನೇ ಹ್ಯಾಬಿಟು ನೀವು ಕಲ್ತಿರಬೇಕು. ಅದೇ ಡೈವರ್ಸಿಫಿಕೇಷನ್. 4ನೇ ಹ್ಯಾಬಿಟು ನೀವೇನು ಕಲಿಬೇಕಂದ್ರೆ, ನಾವು ಜಸ್ಟ್ ಹಣ ಸಂಪಾದಿಸೋದಿಲ್ಲ, ಹಣನ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ನಮ್ಮಲ್ಲಿ ನಾವು ಕಲ್ತಿರಬೇಕು. ನಮಗೆ ಅದರಲ್ಲಿ ಒಂದು ರೀತಿಯ ಮೈಂಡ್ ಸೆಟ್ ಇರಬೇಕು. ನಾವು ಹಣನ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮ್ಮಲ್ಲಿ ಪೇಷನ್ಸು ಕೂಡ ಇರಬೇಕಾಗುತ್ತೆ. ಯಾಕಂದರೆ ಕೆಲಸಲ್ಲಿ ನಾವು ಅಂದ್ಕೊಂಡಂಗೆ ಪ್ಲಾನ್ ಆಗೋದಿಲ್ಲ, ಕೆಲಸಲ್ಲಿ ಲಾಸ್ ಆಗ್ಬೋದು, ಕೆಲಸಲ್ಲಿ ಪ್ರಾಫಿಟ್ ಆಗ್ಬೋದು. ಸಾಕಷ್ಟು ರೀತಿಯಲ್ಲಿ ಪೇಷನ್ಸ್ ಇರಬೇಕು. ಮಾರ್ಕೆಟು ಅಪ್ಪು ಆಗ್ಬೋದು, ಮಾರ್ಕೆಟು ಡೌನ್ ಆಗ್ಬೋದು. ನಾವು ಇಲ್ಲಿ ಎಮೋಷನಲ್ ಆಗಿ ಅಟ್ಯಾಚ್ ಆಗಿರಬಾರ್ದು. ನಾವು ನಮ್ಮ ಎಮೋಷನ್ನ ಅದರಲ್ಲೇ ಬಳಸಿದಾಗ ನಾವು ಹಣನ ಹಿಂದೆ ಮುಂದೆ ಯೋಚನೆ ಮಾಡ್ದಿರ ಹಣನ ತಗೊಂಡ್ಬಿಡ್ತೀವಿ. ಆದ್ದರಿಂದ ಆದಷ್ಟು ಪೇಷನ್ಸು, ಎಮೋಷನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ತರೋದಕ್ಕೆ ಹೋಗಬಾರ್ದು. ಆ ರೀತಿಯಲ್ಲಿ ನಿಮ್ಮ ಹ್ಯಾಬಿಟ್ನ ನೀವು ಬೆಳೆಸ್ಕೊಳ್ಬೇಕಾಗುತ್ತೆ, ನಿಮ್ಮ ಹಣನ ವೃದ್ಧಿ ಮಾಡೋದಕ್ಕೆ ಮತ್ತು ನಿಮ್ಮ ಹಣನ ಒಳ್ಳೆ ರೀತಿಯಲ್ಲಿ ಗ್ರೋ ಮಾಡೋದಕ್ಕೆ. 5ನೇ ಹ್ಯಾಬಿಟ್ ಏನಂದರೆ, ನಾವು ಹಣನ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸಾಕಷ್ಟು ರೀತಿಯಲ್ಲಿ ತಪ್ಪುಗಳು ಮಾಡೇ ಇರ್ತೀವಿ. ಕೆಲವು ಕಡೆ ಲಾಸ್ ಆಗುತ್ತೆ, ಕೆಲವು ಕಡೆ ನಮಗೆ ಪ್ರಾಫಿಟ್ ಆಗ್ಬೋದು. ನಾವು ಲಾಸಿಂದ ಒಂದಲ್ಲ ಒಂದು ರೀತಿಯಲ್ಲಿ ಪಾಠ ಕಲಿತೇ ಇರ್ತೀವಿ. ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಅಲ್ಲಿ ಲಾಸ್ ಆಗುತ್ತೆ. ಆ ಲಾಸ್ ಆಗೋದಕ್ಕೆ ನಾನಾ ಕಾರಣನೂ ಇರುತ್ತೆ. ನಾವು ಆ ಕಾರಣಗಳನ್ನ ತಿಳ್ಕೊಂಡು ಯಾಕೆ ಆ ರೀತಿ ಸಮಸ್ಯೆ ಬಂತು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಅದೇ ರೀತಿಯ ಮಿಸ್ಟೇಕ್ಗಳನ್ನ ನಾವು ಮುಂದೆ ಯಾವ ರೀತಿ ಮಾಡಬಾರ್ದು ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ ಕೇಸ್ ಏನಾದರೂ ನಾವು ಕೆಲವು ಮಿಸ್ಟೇಕ್ ಮಾಡಿದ್ವಿ, ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಹಣ ಹೂಡಿಕೆ ಮಾಡಬೇಕಂದಾಗ ಒಂದಲ್ಲ ಒಂದು ರೀತಿಯಲ್ಲಿ ಮಿಸ್ಟೇಕ್ ಮಾಡೇ ಮಾಡ್ತೀವಿ. ಯಾಕಂದರೆ ಪ್ರತಿಯೊಬ್ಬರು ಎಕ್ಸ್ಪರ್ಟ್ ಅಲ್ಲ, ಪ್ರತಿಯೊಬ್ಬರು ಎಲ್ಲ ಫೀಲ್ಡಲ್ಲೂ ಎಕ್ಸ್ಪರ್ಟ್ ಇರೋಕ್ಕೆ ಸಾಧ್ಯನೂ ಇಲ್ಲ. ಕೆಲಸದಲ್ಲಿ ಮಿಸ್ಟೇಕ್ಸ್ ಆಗುತ್ತೆ, ನಾವು ಆ ಮಿಸ್ಟೇಕ್ಸಿಂದ ನಾವು ಪಾಠ ಕಲಿಬೇಕಾಗುತ್ತೆ. ಮಿಸ್ಟೇಕ್ಸಿಂದ ಪಾಠ ಕಲಿತು ಮುಂದಿನ ದಿನಗಳಲ್ಲಿ ಅದೇ ಮಿಸ್ಟೇಕು ಆಗದಿದ್ದಂಗೆ ನೋಡ್ಕೊಳ್ಬೇಕಾಗುತ್ತೆ. ಈ ಮೈಂಡ್ ಸೆಟ್ಟು, ಈ ಹ್ಯಾಬಿಟು ಕೂಡ ನಿಮ್ಮಲ್ಲಿ ಇರಬೇಕು. ಇನ್ ಕೇಸ್ ಈ ಥರ ಇಲ್ಲ ಅಂದರೆ ಖಂಡಿತವಾಗಿ ಬೆಳೆಸ್ಕೊಳ್ಳಿ. ತಪ್ಪು ಮಾಡಿರ್ಬೋದು, ಆ ತಪ್ಪನ್ನ ಯಾವ ರೀತಿ ಸರಿಪಡಿಸ್ಕೊಳ್ಬೋದು, ಮುಂದೆ ಆ ತಪ್ಪು ಆಗದಿರೋ ಹಾಗೆ ನಾವು ನೋಡ್ಕೊಳೋದು ತುಂಬ ಒಳ್ಳೆಯದು. 6ನೇ ಹ್ಯಾಬಿಟು ನೀವೇನು ಬೆಳೆಸ್ಕೊಳ್ಬೇಕಂದ್ರೆ, ಯಾವುದೇ ಇನ್ವೆಸ್ಟ್ಮೆಂಟು, ಯಾವುದೇ ಹಣ ಹೂಡಿಕೆ ಒಂದು ಪ್ರತಿಫಲ ಕೊಡಬೇಕಂದ್ರೆ ಲಾಂಗ್ ಟರ್ಮಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು, ನೀವು ಯಾವುದೇ ಒಂದು ಗಿಡನ ಬೆಳೆಸಿದಾಗ ಆ ಗಿಡ ಮರವಾಗಿ ಬೆಳೆಯೋದಕ್ಕೆ 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 15 ವರ್ಷ ಆಗ್ಬೋದು, 20 ವರ್ಷನೂ ಆಗ್ಬೋದು. ನಾವು ಆ ಮರ ದೊಡ್ಡದಾಗೋದಕ್ಕೆ ಬಿಡಬೇಕು. ಆ ಮರ ದೊಡ್ಡದಾಗ್ಬಿಟ್ಮೇಲೆ ನಿಮಗೆ ಫಲ ಸಿಗೋದು. ಆದ್ದರಿಂದ ನಿಮಗೆ ಇನ್ವೆಸ್ಟ್ಮೆಂಟಲ್ಲೂ ಕೂಡ ಲಾಂಗ್ ಟರ್ಮಲ್ಲಿ ನೀವು ಯಾವಾಗಲೂ ಯೋಚನೆ ಮಾಡಬೇಕು. ಹಣನ ಓಡಿಸ್ಬಿಟ್ಮೇಲೆ ಆ ಹಣ ಗ್ರೋ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ. ನಾವು ಆ ಟೈಮ್ನು ಕೂಡ ನಾವು ಕೊಡಬೇಕು. ಮತ್ತೊಂದು ಹ್ಯಾಬಿಟು ನಿಮ್ಮಲ್ಲಿ ಯಾವುದಿರಬೇಕಂದ್ರೆ, ಎಸ್ಪೆಷಲಿ ನಾವು ಹಣನ ಗ್ರೋ ಮಾಡಬೇಕಂದಾಗ ಹಣನ ನಾವು ತೊಡಗಿಸ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಫೌಂಡೇಶನು ಚೆನ್ನಾಗಿರಬೇಕು. ನಮ್ಮ ಫೈನಾನ್ಷಿಯಲ್ ಫೌಂಡೇಶನು ಕೂಡ ಚೆನ್ನಾಗಿರಬೇಕು. ಫೈನಾನ್ಷಿಯಲ್ ಫೌಂಡೇಶನ್ ಚೆನ್ನಾಗಿರ್ಬೇಕಂದ್ರೆ ಏನು, ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರಬೇಕು. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು ಏನಂದರೆ, ಅಟ್ಲೀಸ್ಟ್ ಮಿನಿಮಮ್ ಒಂದು 6 ತಿಂಗಳಿಗಾಗಷ್ಟು ಹಣನ ನೀವು ಸೆಪರೇಟಾಗಿ ಇಟ್ಕೊಂಡಿರಬೇಕು. ನೀವು ನಿಮಗೆ ಕಷ್ಟ ಕಾಲಕ್ಕೆ ಬೇಕಾಗಿರುವ ಅಟ್ಲೀಸ್ಟ್ ಮಿನಿಮಮ್ 6 ತಿಂಗಳಿಗೆ ಬೇಕಾಗಿರುವ ಹಣನ ನೀವು ಸೆಪರೇಟಾಗಿ ಇಟ್ಕೊಂಡಿರಬೇಕು. ಆ ಹಣನ ನಾವು ಎಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗಬಾರ್ದು. ಆ ಹಣನ FD ಅಲ್ಲಿ ಇಡ್ಬೋದು, RD ಅಲ್ಲಿ ಇಡ್ಬೋದು. ನಿಮಗೆ ಆದಷ್ಟು 1 ಇಲ್ಲಾಂದರೆ 2 ದಿನದೊಳಗಡೆ ಆ ಹಣ ಬರೋ ಹಾಗೆ ನೀವು ಹಣನ ಸೆಪ್ರೇಟಾಗಿ ಜೋಡಿಸ್ಕೊಳ್ಬೇಕಾಗತ್ತೆ. ನೀವು ಈ ರೀತಿಯ ಫೈನಾನ್ಷಿಯಲ್ ಫೌಂಡೇಶನ್ ಕೂಡ ನೀವು ಕ್ಲಿಯರಾಗಿ ಮಾಡ್ಕೊಂಡಿರಬೇಕಾಗುತ್ತೆ. ಯಾಕಂದರೆ ನೀವು ಈ ರೀತಿಯಲ್ಲಿ ಮಾಡ್ಕೊಂಡಾಗ ಮಾತ್ರ ನೀವು ಯಾವುದೇ ರಿಸ್ಕ್ ತೊಗೊಳೋಕೆ ಸಾಧ್ಯ, ನೀವು ಯಾವುದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಲಾಂಗ್ ಟರ್ಮಲ್ಲೂ ಯೋಚನೆ ಮಾಡೋಕ್ಕೂ ಸಾಧ್ಯ. ನಮ್ಮಲ್ಲಿ ಫೌಂಡೇಶನ್ನೇ ಸರಿಯಿಲ್ಲ, ನಮ್ಮಲ್ಲಿ ಫೈನಾನ್ಷಿಯಲ್ ಫೌಂಡೇಶನ್ನೇ ಸರಿಯಿಲ್ಲ ಅಂದರೆ ನಾವು ದೊಡ್ಡ ವಿಷಯಗಳನ್ನ ಮಾತಾಡೋಕೆ ಹೋಗಬಾರ್ದು. ನಾವು ಅದನ್ನು ಎಮರ್ಜೆನ್ಸಿ ಫಂಡ್ಸ್ ಅಂತ ಕರಿತೀವಿ. ಅದ್ರ ಜೊತೆಯಲ್ಲಿ ನೀವು ನಿಮ್ಮ ಲೈಫ್ ಇನ್ಶೂರೆನ್ಸ್ನ, ಹೆಲ್ತ್ ಇನ್ಶೂರೆನ್ಸ್ನು ಕೂಡ ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ನೀವು ಈ ರೀತಿಯ ಫೈನಾನ್ಷಿಯಲ್ ಫೌಂಡೇಶನ್ ಇರುವ ಹ್ಯಾಬಿಟ್ಸ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ನೀವು ಈ ರೀತಿಯ ಹ್ಯಾಬಿಟ್ಸ್ ಇಟ್ಕೊಂಡಾಗ ನಾಳೆ ಯಾವುದೇ ರೀತಿಯ ರಿಸ್ಕ್ ತೊಗೊಳ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳು ಬಂದ್ರೂ ಅಟ್ಲೀಸ್ಟು ಫೌಂಡೇಶನ್ನು
ಗಟ್ಟಿಯಾಗಿರುತ್ತೆ. ಕೊನೆಯ ಹ್ಯಾಬಿಟು ನಿಮ್ಮಲ್ಲಿ ಏನಿರಬೇಕು ಅಂದರೆ, ಎಸ್ಪೆಷಲಿ ನಾವು ಹಣನ ಹೂಡಿಕೆ ಮಾಡಿದಾಗ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಯಾವಾಗ ಅದನ್ನು ಸೆಲ್ ಮಾಡಬೇಕು, ಯಾವಾಗ ಅದನ್ನು ಬೈ ಮಾಡಬೇಕು, ಯಾವ ಕಾರಣಕ್ಕೆ ನಾವು ಅದರಿಂದ ಆಚೆ ಕಡೆ ಬರಬೇಕು ಅನ್ನೋದು ಕೂಡ ನಿಮಗೆ ಕ್ಲಾರಿಟಿ ಇರಬೇಕು. ನಾವು ಈ ರೀತಿಯಲ್ಲಿ ಮಾಡಬೇಕಂದಾಗ ಅಲ್ಲಿ ಎಮೋಷನಲ್ ಆಗಿ ಯೋಚನೆ ಮಾಡಲೇಬಾರ್ದು. ಫೈನಾನ್ಷಿಯಲ್ ಆಗಿ ನಾವು ಸಕ್ಸೀಡ್ ಆಗಬೇಕಂದ್ರೆ ಈ ರೀತಿಯ ಹ್ಯಾಬಿಟ್ನು ಕೂಡ ನಾವು ಕಲ್ತ್ಕೊಳ್ಬೇಕಾಗುತ್ತೆ. ಯಾವುದೇ ವಿಷಯದಲ್ಲಿ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಈ ಯಾವುದೇ ರೀತಿಯ ಹಣ ಹೂಡಿಕೆಗಳಲ್ಲೂ ಕೂಡ ನಾವು ಕ್ಲಿಯರ್ ಆಗಿ ಗೊತ್ತಿರಬೇಕು ಯಾವಾಗ ನಾವು ಆಚೆ ಕಡೆ ಬರಬೇಕು, ಯಾವಾಗ ನಾವು ಇನ್ವೆಸ್ಟ್ಮೆಂಟ್ನ ಮತ್ತೆ ಜಾಸ್ತಿ ಮಾಡಬೇಕು, ಯಾವುದನ್ನು ಕಡಿಮೆ ಮಾಡಬೇಕು. ಈ ಎಲ್ಲ ಹ್ಯಾಬಿಟ್ಗಳು ನಿಮ್ಮಲ್ಲಿ ಖಂಡಿತವಾಗಿ ಇರಲೇಬೇಕು. ನಿಮ್ಮಲ್ಲಿ ಇಲ್ಲ ಅಂದರೂ ಕೂಡ ಖಂಡಿತವಾಗಿ ನೀವು ಬೆಳೆಸ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ನೀವು ಒಳ್ಳೆ ರೀತಿಯಲ್ಲಿ ಟೈಮ್ ಕೊಟ್ಟಾಗ ನೀವು ಖಂಡಿತವಾಗಿ ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗ್ಬೋದು. ಫೈನಾನ್ಷಿಯಲ್ ಆಗಿ ನಿಮ್ಮ ಬೇಸಿಕ್ ನೀಡು, ನಿಮ್ಮ ಲೈಫಿಗೆ ತಕ್ಕಂತೆ ನಿಮಗೆ ಹಣ ಎಷ್ಟು ನೆಸೆಸಿಟಿ ಇದೆಯೋ ಆ ಹಣನ ನೀವು ಖಂಡಿತವಾಗಿ ಗ್ರೋ ಮಾಡ್ಕೊಳ್ಬೋದು ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ.